ಬ್ರಿಟಿಷರು ಇಂಡಿಯಾದಿಂದ ಏನೇನ್ ತಗೊಬಂದು ಅವ್ರ ಮ್ಯೂಸಿಯಂ ನಲ್ಲಿ ಇಟ್ಕೊಂಡಿದ್ದಾರೆ ಇವತ್ತು ನಾನು ನಿಮಗೆ ತೋರಿಸ್ತೀನಿ. ಅದರಲ್ಲಿ ಮೊದಲು ನಮ್ಮ ಕರ್ನಾಟಕದ ನೋಡೋಣ. ರಾಷ್ಟ್ರಕೂಟ, ಚಾಳುಕ್ಯ, ಹೊಯ್ಸಳ ಇವರ ಆಡಳಿತ ಪ್ರದೇಶದ ದೇವಸ್ಥಾನದಿಂದ ತಂದಿರುವಂತ ವಿಗ್ರಹಗಳಿದು. ಇವಾಗ ನೋಡ್ತಾ ಇರೋ ಈ ಚಿಕ್ಕ ಆನೆ ವಿಗ್ರಹ ಸೋಮನಾಥಪುರದ ದೇವಸ್ಥಾನದಿಂದ ತಂದಿರುವಂತದ್ದು. ನೀವು ನೋಡ್ತಾ ಇರೋ ಪಿಕ್ಚರ್ ಅಲ್ಲಿ ಕೆಳಗಡೆ ಕಾಣಿಸ್ತಾ ಇರೋ ಆನೆಯ ಒಂದು ಪೀಸ್ ನ ಇಲ್ಲಿಟ್ಟಿರೋದು. ಈಗ ನೋಡ್ತಾ ಇರೋದು ಮೈಸೂರಿನ ಹಲ್ಲರೆ ಎಂಬ ಹಳ್ಳಿಗೆ ಸಂಬಂಧಪಟ್ಟಿದ್ದು. ಅವಾಗಿನ ಕಾಲದಲ್ಲಿ ಪರದ ಹಿಂದೆ ಗೊಂಬೆಯನ್ನ ಇಟ್ಟು ನೆರಳಿಂದ ಗೊಂಬೆ ಆಟ ತೋರಿಸ್ತಾ ಇದ್ರು. ಅದ್ರಲ್ಲಿ ಒಂದು ಗೊಂಬೆನ ಇಲ್ಲಿಟ್ಟಿದ್ದಾರೆ. ಈ ಮೇಲ್ಗಡೆ ಕಾಣಿಸ್ತಾ ಇರೋ ಎರಡು ಚಿಕ್ಕ ಟೈಲ್ಸ್ ನಮ್ಮ ಬಿಜಾಪುರದ್ದು. ಅದ್ರ ಹೊರತಾಗಿ ಇನ್ನೆಲ್ಲ ಮೈಸೂರಿಂದು. ನಮ್ಮ ಆಂಜನೇಯನ ವಿಗ್ರಹ ನೋಡಿ. ದೇವಸ್ಥಾನನ ಕಲ್ಲಲ್ಲಿ ಕೆತ್ತನೆ ಮಾಡಿ ಯಾತ್ರಿಕ ಸ್ಥಳದಲ್ಲಿರೋ ಜನರ ಪರಿಸ್ಥಿತಿಯ ಅನುಗುಣಕ್ಕೆ ತಕ್ಕ ಹಾಗೆ ಸೈಜ್ ವೇರಿಯೇಷನ್ ಅಲ್ಲಿ ಈ ದೇವಸ್ಥಾನನ ಡೊನೇಷನ್ ರೂಪದಲ್ಲಿ ಕೊಡ್ತಿದ್ರಂತೆ. ಇವಾಗ ನೋಡ್ತಾ ಇರೋ ಎಲ್ಲಾ ವಿಗ್ರಹಗಳು ಒಡಿಸ್ಸಾಯಿಂದ ತಂದಿದ್ದು. ಒಂದೊಂದು ವಿಗ್ರಹದಲ್ಲಿ ಕಣ್ಣು, ಮೂಗು, ಕೈ, ಕಾಲು ಎಲ್ಲಾ ಕಟ್ಟಾಗಿದೆ, ಆದ್ರೂ ಕೂಡ ತಂದಿಟ್ಕೊಂಡಿದ್ದಾರೆ. ವಿಗ್ರಹದ ಸುತ್ತಲೂ ಇರೋ ಡೀಟೇಲಿಂಗ್ ನೋಡಿ ಎಷ್ಟು ಚಂದ ಕೆತ್ತಿದ್ದಾರೆ. ಹಾಗೆ ಆ ದೇವ್ರು ಕಣ್ಣು, ಮೂಗು ಎಷ್ಟು ಸುಂದರವಾಗಿ ಕಾಣಿಸ್ತಾ ಇದೆ ನೋಡಿ. ಅರ್ಧಂಬರ್ಧ ಕತ್ತರಿಸಿದಂತ ಕಲ್ಲಿನ ತುಂಡುಗಳು ಕೂಡ ಬಿಟ್ಟಿಲ್ಲ, ಇಟ್ಕೊಂಡಿದ್ದಾರೆ. ವಿಪರ್ಯಾಸ ನೋಡಿ. ನಮ್ಮ ದೇಶದ ವಿಗ್ರಹ, ವಸ್ತು ಇದೆಲ್ಲ ನೋಡೋದಕ್ಕೆ ಲಂಡನ್ ಮ್ಯೂಸಿಯಂಗೆ ನಾವು ಬರಬೇಕು.